ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನನ್ನ ಕೆಲವೊಂದು ಬ್ಯಾಗ್ ಕಲೆಕ್ಷನ್ಸು ಮತ್ತು ಅದರ ರಿವ್ಯೂಸ್ನ ಇಲ್ಲಿ ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲನೂ 2025 ಬ್ಯಾಗ್ ಕಲೆಕ್ಷನ್ ಆಗಿರುತ್ತೆ. 2026 ನಾನು ಈ ಇಯರ್ ಎಂಡಲ್ಲಿ ನಾನು ಪೋಸ್ಟ್ ಮಾಡ್ತೀನಿ. ನನಗೆ ಬ್ಯಾಗ್ಸ್ ಕಲೆಕ್ಷನ್ ಕ್ರೇಜ್ ತುಂಬ ವರ್ಷದಿಂದನೇ ಇದೆ, ಬಟ್ ಅಷ್ಟು ನನಗೆ ಬ್ಯಾಗ್ಸ್ದು ಬ್ರ್ಯಾಂಡ್ ಬಗ್ಗೆ ಎಲ್ಲ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಐ ಥಾಟ್ ಲೈಕ್ ಬ್ಯಾಗ್ಸ್ ಅಂದರೆ ಎಲ್ಲ ಒಂದೇ ಅಲ್ವಾ ಅಂತ. ನೋ, ಬಟ್ ಇಟ್ ಇಸ್ ನಾಟ್. ಬ್ರ್ಯಾಂಡ್ದು ಏನು ಬ್ಯಾಗ್ಸ್ ಇದ್ದಾವೆ ಅದು ಕೊಡೋ ಮಜಾನೇ ಬೇರೆ. ಫಸ್ಟ್ಲಿ ನನಗೆ ಬ್ಯಾಗ್ಸ್ಗಳಂದರೆ ಒಂಥರ ಮಗು ಥರ. ನನ್ನ ಜೊತೆ ನಾನು ಎಲ್ಲೇ ಕ್ಯಾರಿ ಮಾಡಿದ್ರು ಅದು ನನ್ನ ಜೊತೆನೇ ಇರುತ್ತೆ. ಐ ಆ್ಯಕ್ಚುಲಿ ಲವ್ ಇಟ್. ನನಗೇನೋ ಒಂಥರ ಅದು ಜೊತೆ ಏನೋ ಥರ ಫೀಲ್ ಆಗ್ತಾ ಇರ್ತೀನಿ. ನಾನು ಇವಾಗ ನನ್ನ ಫೇವ್ರೆಟ್ ಬ್ಯಾಗಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ದಿಸ್ ಈಸ್ ಮೈ ಫೇವ್ರೆಟ್ ಬ್ಯಾಗ್. ಇದೊಂಥರ ನನಗೆ ತುಂಬ ಕಂಫರ್ಟಬಲು, ಮತ್ತು ಇದು ನಾನು ಯೂಸ್ ಮಾಡುವಾಗ ಇದು ನನಗೊಂಥರ ರಿಚ್ ಲುಕ್ ಕೊಡುತ್ತೆ ಅಂತ ನನಗೆ ತುಂಬ ಇಷ್ಟ. ಆ್ಯಂಡ್ ಅದು ಬಿಟ್ಟು ನನಗೆ ಇದರಲ್ಲಿ 2 ಪೌಚಸ್ ಇರುತ್ತೆ. ಜಿಪ್ ಸಿಸ್ಟಮ್ ಎಲ್ಲ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಇಸ್ ಡ್ಯಾಮ್ ಗುಡ್. ಇದು US Polo ಬ್ರ್ಯಾಂಡ್ದು. ಆ್ಯಂಡ್ ದಿಸ್ ಕಾಸ್ಟೆಡ್ ಅರೌಂಡ್ 4000 rupees. ಇದೆಲ್ಲನೂ 2025 ಪ್ರೈಸ್ ಆಗಿರುತ್ತೆ. ಅದಾದಮೇಲೆ ನನಗೆ ನೆಕ್ಸ್ಟ್ ಫೇವ್ರೆಟ್ ಅಂತಂದರೆ ದಿಸ್ ಗುಚಿ ಬ್ಯಾಗ್. ಇದು ಅಷ್ಟೇ ಅದ್ರದ್ದೇ ಬ್ರ್ಯಾಂಡಲ್ಲಿ ಎಲ್ಲೋ ತೊಗೊಂಡಿದ್ದು ನಾನು. ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ. ಏನಾದರೂ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ಅಂತಂದರೆ ದಿಸ್ ಇಸ್ ಟೂ ಗುಡ್ ಬೈ ಇಟ್ಸ್ ಸೇಫ್ಟಿ. ಇದರದ್ದು ಲಾಕ್ ಸಿಸ್ಟಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈಸಿಯಾಗಿ ಆಕ್ಸೆಸಿಬಲ್ ಇಲ್ಲ. ಸ್ವಲ್ಪ ಡೆಪ್ತಾಗಿ ತೆಗೆದು ಮಾಡಬೇಕಾಗುತ್ತೆ. ಸೊ ಎನಿ ಡಾಕ್ಯುಮೆಂಟ್ಸ್ ಕೈಂಡ್ ಆಫ್ ಥಿಂಗ್ಗೆ ನಾನು ಇದನ್ನು ಕ್ಯಾರಿ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಸ್ ಇಸ್ ಅ ಲೆದರ್ ಬ್ಯಾಗ್ ಆ್ಯಕ್ಚುಲಿ. ಇದ್ರದ್ದು ಪ್ರೈಸ್ ಹೇಳಬೇಕು ಅಂತಂದರೆ ಈವನ್ ದಿಸ್ ಕಾಸ್ಟೆಡ್ ಅರೌಂಡ್ 5000 rupees. ಲಾಸ್ಟ್ ಇಯರೇ ತೊಗೊಂಡಿದ್ದು ನಾನು. I give it 10 on 10. I did not give this review ಅಲ್ಲ, even I give this 10 on 10. Next, I love this US Polo bag. ಇದನ್ನು ನಾನು ಆ್ಯಕ್ಚುಲಿ ಹ್ಯಾಂಡ್ ಬ್ಯಾಗ್ ಅಂತ ತೊಗೊಂಡೆ, ಬಟ್ ಇದು ಹ್ಯಾಂಡ್ ಬ್ಯಾಗ್ಗಿಂತ ಇದು ನನಗೆ ಟ್ರಾವೆಲ್ ಬ್ಯಾಗ್ ಆಗೇ ಯೂಸ್ ಆಯಿತು. ಇದು ತೊಗೊಂಡಿದ್ದು ಉದ್ದೇಶ ಬಂದು ಇದರಲ್ಲಿ ಲ್ಯಾಪ್ಟಾಪ್ ಎಲ್ಲ ಕ್ಯಾರಿ ಮಾಡ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡೆ. ಬಟ್ the quality wise it is so good. Even this is from US Polo. ಇದ್ರದ್ದು ಪ್ರೈಸ್ ಬಂದು 6500 ಸಮಥಿಂಗ್ ನಾನೇನೋ ಪೇ ಮಾಡಿದ್ದೆ ಇದಕ್ಕೆ. ನಾನು ಈಗಲೂ ಅಷ್ಟೇ ಕೆಲವೊಂದು ಟೈಮಲ್ಲಿ ಲ್ಯಾಪ್ಟಾಪ್ಸ್ ಸಮೇತ ಇಲ್ಲ ಏನಾದರೂ ಅಕಸ್ಮಾತ್ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಅಂದಾಗ ಐ ಆಫ್ ದಿಸ್. ಇದು ಕ್ಲಾತ್ಸು ಅಷ್ಟೇ. ಇಷ್ಟೊಂದು ಕಡೆ ಎಲ್ಲಾದರೂ ಹೋಗಬೇಕಾದ್ರೆ ತುಂಬ ಹೆವಿ ಫೀಲ್ ಏನು ಕೊಡಲ್ಲ. ನಾನು ಏನೇ ಕ್ಯಾರಿ ಮಾಡಿದ್ರು ಇಟ್ ಗಿವ್ಸ್ ಮೀ ಲೈಟ್ ಫೀಲಿಂಗ್. ಕ್ವಾಲಿಟಿ ವೈಸ್ ಇಟ್ ಇಸ್ ಸೋ ಗುಡ್. ಇದಕ್ಕೂ ಅಷ್ಟೇ ಐ ಗಿವ್ ಇಟ್ 10 on 10. ಸೊ ನೆಕ್ಸ್ಟ್ ಕಮ್ಸ್ ದಿಸ್ ಬ್ಯಾಗ್. ದಿಸ್ ವಾಸ್ ಗಿಫ್ಟೆಡ್ ಬೈ ಮೈ ಸಿಸ್ಟರ್ ಇನ್ ಲಾ. ಅವರು ಆಸ್ಟ್ರಿಯಲ್ಲೆಲ್ಲೋ ಇದ್ದಾಗ ಅವರು ಬರುವಾಗ ಶಿ ಬಾಟ್ ಇಟ್ ಫಾರ್ ಮೀ. ಇದು ಅಷ್ಟೇ. ಇದನ್ನು ನಾನು ಇಲ್ಲೇ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ. ಎಲ್ಲಾದರೂ ಇಲ್ಲಿ ಅಕ್ಕಪಕ್ಕ ಹೋಗುವಾಗ ಫೋನ್ಸು ಮತ್ತು ದುಡ್ಡೇನಾದರೂ ತೊಗೊಂಡು ಹೋಗಬೇಕು ಅಂತ ಅಂದಾಗ ಐ ಯೂಸ್ ದಿಸ್. ಕ್ವಾಲಿಟಿ ವೈಸ್ ಇಟ್ ಈಸ್ ಟು ಗುಡ್. ಮತ್ತು ಇದು ಗಿಫ್ಟೆಡ್ ಆಗಿರೋದ್ರಿಂದ ಐ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಇಟ್. ಐ ಡೋಂಟ್ ನೋ ದ ಪ್ರೈಸ್ ಆಫ್ ಇಟ್. ಐ ಲೈಕ್ ಇಟ್. ಸೊ ನೆಕ್ಸ್ಟ್ ಕಮ್ಸ್ ದಿಸ್ ಫಾಸ್ಟ್ ಟ್ರ್ಯಾಕ್ ಬ್ಯಾಗ್. ಇದು ಒಂಥರ ವೆಸ್ಟರ್ನ್ ಔಟ್ಫಿಟ್ಟಿಗೆ ಇಟ್ ಇಸ್ ಡ್ಯಾಮ್ ಗುಡ್. ಇದು ತುಂಬ ಚೆನ್ನಾಗಿದೆ. ಇದನ್ನು ನಾನು ಅಜಿಯೋಯಿಂದ ಪರ್ಚೇಸ್ ಮಾಡಿದ್ದು. ದಿಸ್ ಕಾಸ್ಟೆಡ್ ಅರೌಂಡ್ 3000 rupees ಅರೌಂಡ್ ಅಲ್ಲಿಗೆ ಆಯಿತು. ಈಗ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ನನ್ನ ಹತ್ರ ಫಾಸ್ಟ್ ಟ್ರ್ಯಾಕ್ದು ಯಾವುದೂ ಬ್ಯಾಗ್ ಇರಲಿಲ್ಲ. ಐ ಫೆಲ್ಟ್ ಲೈಕ್ ಫಾಸ್ಟ್ ಟ್ರ್ಯಾಕಲ್ಲಿ ಯಾವುದಾದ್ರೂ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದಾಗ ಐ ಸಾ ದಿಸ್ ಕಲರ್ ಆ್ಯಂಡ್ ಐ ಲೈಕ್ಡ್ ಇಟ್. ಸೊ ಇದು ತುಂಬ ಇಷ್ಟ ಆಯಿತು ಅಂತ. ಬಟ್ ವೆಸ್ಟರ್ನ್ ಔಟ್ಫಿಟ್ಟಿಗೆ ಇದು ಕ್ಲಾಸಿಯಾಗಿ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಒಳಗಡೆನೂ ಅಷ್ಟೇ ಕ್ವಾಲಿಟಿ ವೈಸ್ ಫಾಸ್ಟ್ ಟ್ರ್ಯಾಕ್ ಅಗೇನ್ ಇಟ್ ಈಸ್ ಗುಡ್. ಐ ರೇಟ್ ದಿಸ್ ಆಸ್ 8 on 10. ಅದು ಆದಮೇಲೆ ನೆಕ್ಸ್ಟ್ ಕಮ್ಸ್ ದಿಸ್. ಇದನ್ನು ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿದ್ದು. ದಿಸ್ ಇಸ್ ಫ್ರಮ್ ಮೋಚಿ. ನನಗೆ ಆ್ಯಕ್ಚುಲಿ ಲೈಕ್ ಸ್ಲಿಂಗ್ ಬ್ಯಾಗ್ ಬೇಕು ಆ್ಯಂಡ್ ಫಾರ್ ರಫ್ ಯೂಸ್ ಅಂತ ಅಂದಾಗ ಹಾಗೆ ವಾಕಿನ್ ಆದೆ. ಸೊ ಅಲ್ಲಿ ಹೋಗಿ ನೋಡಿದಾಗ ಐ ಡಿಡ್ ನಾಟ್ ಗೆಟ್ ಎನಿ ಅದರ್ ಕಲರ್. ಇದೊಂದೇ ಕಲರ್ ಇದ್ದಿದ್ದರಿಂದ ಬಾಟ್ ದಿಸ್. ಬಟ್ ದಿಸ್ ಕ್ವಾಲಿಟಿ ಈಸ್ ವೆರಿ ಗುಡ್. ರಫಾಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಒಳಗಡೆನೂ ಅಷ್ಟೇ ತುಂಬ ಪೌಚಸ್ ಇದೆ. ಜಿಪ್ ಸಿಸ್ಟಮ್ ಇಸ್ ವೆರಿ ಗುಡ್. ತುಂಬ ಹಾರ್ಡಾಗಿದೆ. ತುಂಬ ರಫಾಗಿ ಯೂಸ್ ಮಾಡೋದಕ್ಕೆ ಇಟ್ ಈಸ್ ದ ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು.
ಮತ್ತು ಇದು ಸೇಫ್ಟಿ ವೈಸು ಅಷ್ಟೇ ತುಂಬ ಪೌಚಸ್ ಇದೆ. ನನಗೆ ಇದು ತುಂಬ ಇಷ್ಟ ಆಯಿತು. ಒನ್ ಮೋರ್ ಥಿಂಗ್ ಈಸ್ ಇದರಲ್ಲಿ ಏನಂತಂದರೆ ಇನ್ ಕೇಸ್ ನಾವು ವೆಸ್ಟರ್ನ್ ಔಟ್ಫಿಟ್ ಹಾಕ್ಕೊಳ್ತೀವಿ ಅಂತಂದರೆ ವಿ ಕ್ಯಾನ್ ಯೂಸ್ ಇಟ್. ಇಲ್ಲ ಅಂತ ಅಂದರೆ ವಿ ಹ್ಯಾವ್ ಅನದರ್ ಆಪ್ಷನ್. ಇದ್ರ ಒಳಗಡೆನೇ ಇದನ್ನೂ ಒಂದು ಕೊಟ್ಟಿದ್ರು. ಸೊ ಎಲ್ಲಾದರೂ ಕುರ್ತೀಸು ಸ್ಯಾರೀಸ್ ಏನಾದರೂ ಬೇಕು ಅಂತ ಹಾಕ್ಕೊಂಡಾಗ ಸೊ ಆ ಬೆಲ್ಟ್ ಬದಲು ಈ ಬೆಲ್ಟ್ ಯೂಸ್ ಮಾಡಿ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಐ ಯೂಶ್ವಲಿ ಕ್ಯಾರಿ ಇನ್ಸೈಡ್ ದಿಸ್. ಸೊ ಯಾವಾಗಾದರೂ ಎರಡಕ್ಕೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಐ ಯೂಸ್ ಇಟ್. ಬಟ್ ದಿಸ್ ಆಲ್ಸೋ ಐ ರೇಟ್ ಇಟ್ 10 on 10. ಇಟ್ ಈಸ್ ವೆರಿ ಗುಡ್. ಮೋಚಿ ಪ್ರಾಡಕ್ಟ್ ಹೇಗಿರುತ್ತೆ ಏನು ಅಂತ ಅಂದ್ಕೊಂಡಿದ್ದೆ, ಕ್ವಾಲಿಟಿ ವೈಸು ಹೇಗಿರುತ್ತೋ ಏನು ಹೋಗ್ಬೋದಾ ಅಂತ ಅಂದ್ಕೊಂಡಿದ್ದೆ. ಬಟ್ ನೋ, ಇಟ್ ಈಸ್ ರಿಯಲಿ ಗುಡ್. ಅಗೇನ್ ನನಗೆ US ಪೋಲೋಗೆಲ್ಲ ಹೇಗೆ ನನಗೆ ರಿವ್ಯೂಸ್ ಅಂದರೆ ನಾನು ರಿವ್ಯೂಸ್ ಕೊಡ್ತಿದ್ದೀನೋ ಅದೇ ರಿವ್ಯೂ ನಾನು ಇದಕ್ಕೆ ಒಂದು ಸಾರಿ ಕೊಡ್ತಿದ್ದೀನಿ. ಇಟ್ ಈಸ್ ಟು ಗುಡ್. ಇದರ ಪ್ರೈಸ್ ಬಂದು ಇಟ್ ಕಾಸ್ಟೆಡ್ ಅರೌಂಡ್ 3000 rupees. ಅಗೇನ್ 2999 ಇದೆ. ಐ ಥಿಂಕ್ ದಿಸ್ ಇಸ್ ವರ್ತ್ ಬೈಯಿಂಗ್ ಇಟ್. ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಯೂಸ್ ಇಟ್ ಫಾರ್ ಲಾಂಗ್ ಟೈಮ್. ಅದಾದಮೇಲೆ ದ ಲಾಸ್ಟ್ ಒನ್ ಇಸ್ ದಿಸ್ ಲಿನೋ ಪೆರೋಸ್ದು. ದಿಸ್ ಒನ್ ಲೈಕ್ ನನ್ನ ಹತ್ರ ಯಾವುದು ಲೈಟ್ ಕಲರ್ಸ್ ಇರಲಿಲ್ಲ ಅಂತ ಐ ಜಸ್ಟ್ ಹ್ಯಾಡ್ ದಿಸ್ ಒನ್ ಕಾಸ್ಟ್. ಇದು ಅಷ್ಟೇ ಅಜಿಯೋಲ್ಲಿ ತೊಗೊಂಡಿದ್ದು. ಆ್ಯಂಡ್ ಇಟ್ ಕಾಸ್ಟೆಡ್ ಮಿ ಅರೌಂಡ್ 499 ಸಮಥಿಂಗ್. ಇದು ಅಷ್ಟೇ. ದಿಸ್ ಇಸ್ ಹಾಫ್ ವೈಟ್. ಸೊ ಇದನ್ನು ಜಾಸ್ತಿ ರೆಗ್ಯುಲರಾಗಿ ಯೂಸ್ ಮಾಡೋದಿಲ್ಲ. ಎಲ್ಲಾದರೂ ಲೈಕ್ ಈವೆಂಟ್ಸ್ ಇತ್ತು ಅಂತ ಅಂದಾಗ, ಇಲ್ಲ ನೈಟ್ ಫಂಕ್ಷನ್ಸ್ ಇತ್ತು ಅಂತ ಅಂದಾಗ ಆವಾಗ ಮಾತ್ರ ಇದನ್ನು ತೊಗೊಂಡು ಹೋಗ್ತೀನಿ. ಅದರ್ ದ್ಯಾನ್ ದಿಸ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಬಟ್ ಕ್ವಾಲಿಟಿ ಈಸ್ ಗುಡ್. ಯೂಸ್ ಜಾಸ್ತಿ ಮಾಡ್ತಾ ಇಲ್ಲ. ತೊಗೊಂಡು ಹೋಗ್ತೀನಿ, ಯೂಸ್ ಮಾಡ್ತೀನಿ, ಲೈಕ್ ತೊಗೊಂಬಂದಿಡ್ತೀನಿ. ಬಟ್ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಐ ಯೂಸ್ ದಿಸ್ ವೆರಿ ರೇರ್. ಐ ಜಸ್ಟ್ ಗಿವ್ ದಿಸ್ 7 on 10. ಇದು ನನ್ನ ಬ್ಯಾಗ್ ಕಲೆಕ್ಷನ್ ಆ್ಯಂಡ್ ರಿವ್ಯೂ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.